ಸಮೀಪದ ಸಂತೆ ಕಡೂರಿನಲ್ಲಿರುವ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಭಾಷೆ ನೆಲ ಜಲ ಕುರಿತು ಹಲವು ಕನ್ನಡ ಗೀತೆಗಳಿಗೆ ವಿದ್ಯಾರ್ಥಿಗಳು ನೃತ್ಯವನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಹೊನ್ನಾಳಿ ಚಂದ್ರಶೇಖರ್ ಅವರು ಮಾತನಾಡಿ, ಕನ್ನಡ ಅಂದ್ರೆ ಬರೀ ಭಾಷೆಯಲ್ಲ, ನಮ್ಮ ಯೋಚನೆ ಚಿಂತನೆಗಳ ಅಭಿವ್ಯಕ್ತಿ ಎಂದು ಹೇಳಿದ್ದಾರೆ.
ವರ್ಷ ನವೆಂಬರ್ ತಿಂಗಳಲ್ಲಿ ನಾವು ಈ ಕನ್ನಡದ ಹಬ್ಬ ಮಾಡ್ತೀವಿ. ಯಾಕೆ ಅಂದರೆ ಇದೇ ತಿಂಗಳಲ್ಲಿ ಕರ್ನಾಟಕ ಒಂದಾಯಿತು. ನಮ್ಮ ತಾಯಿ ಭಾಷೆ ಕನ್ನಡ. ನಾವು ಮೊದಲು ಕಲಿತ ಭಾಷೆ ಕನ್ನಡ. ಕನ್ನಡ ಕಲಿಯೋದು ಮಾತಾಡೋದು ಬಹಳ ಸುಲಭ. ಅ ಆ ಇ ಈ ಅಂತ ನಾವು ಮಾತಾಡೋ ಭಾಷೆ ಸಾವಿರಾರು. ಬರೆದ ಹಾಗೂ ಓದುವ ಹಾಗೂ ಬರೆಯುವ ಪ್ರಪಂಚದ ಏಕೈಕ ಭಾಷೆ ಕನ್ನಡ ಮಾತ್ರ. ಬಹಳ ಸುಂದರವಾದ ಭಾಷೆ ನಮ್ಮದು. ಬಸವಣ್ಣ, ಕುವೆಂಪು, ಬೇಂದ್ರೆ ಮುಂತಾದ ಕವಿಗಳು ಬರೆದ ಪದ್ಯಗಳು ದೊಡ್ಡವರು ಸಣ್ಣವರು ಎಲ್ಲರೂ ಕಲಿತಾರೆ. ನಮ್ಮ ಕನ್ನಡದ ಸಿನಿಮಾ ನಾಟಕದಲ್ಲಿ ನಟ ನಟಿಯರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಗೊತ್ತಾ. ಕನ್ನಡದ ಹಾಡುಗಳು ಕೇಳೋಕೆ ಎಷ್ಟು ಚೆನ್ನಾಗಿರುತ್ತೆ. ನಾವು ಇಲ್ಲಿ ಬೇರೆ ಬೇರೆ ಭಾಷೆ ಮಾತಾಡೋ ಗೆಳೆಯರು ಸಿ ವೆಂಕಟೇಶ್ ಅಯ್ಯಂಗಾರ್, ಕೆ ಶಿವರಾಮ್ ಕಾರಂತ್, ಎಂ ಕೃಷ್ಣರಾವ್ ಮತ್ತು BM ಶ್ರೀ ಅವರು ಪ್ರಮುಖರಾಗಿದ್ದಾರೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ದಿನದಂದು ಕೆಂಪು ಮತ್ತು ಹಳದಿ ಬಾವುಟವನ್ನು ಆರಿಸುವ ಮೂಲಕ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ ನಮ್ಮ ಕನ್ನಡ ಗೀತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ಹಾಡುವ ಮೂಲಕ ಇಡೀ ರಾಜ್ಯವು ಕನ್ನಡ ಹಬ್ಬವನ್ನು ಆಚರಣೆ ಮಾಡುತ್ತದೆ. ಹಾಗೆಯೇ ನಮ್ಮ ಬಾವುಟದ ವಿಶೇಷವೆಂದರೆ ಇದು ಕೇವಲ ಹಳದಿ ಕೆಂಪು ಬಣ್ಣದ ಬಾವುಟ ಮಾತ್ರವಾಗಿರದೆ ಕನ್ನಡಿಗರ ಭಾವೈಕ್ಯತೆಯ ಸಂಕೇತವಾಗಿದೆ. ಬಾವುಟ ಹಳದಿ ಬಣ್ಣವು ಶಾಂತಿಯನ್ನು ಮತ್ತು ಮಕ್ಕಳೇ ಮತ್ತು ಪೋಷಕರೇ, ಏನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಿದ್ರಿ, ಕನ್ನಡದ ಹಾಡುಗಳನ್ನು ಕೇಳಿದ್ರಿ, ಕನ್ನಡದ ಹಾಡುಗಳ ನೃತ್ಯವನ್ನು ನೋಡಿದ್ರಿ, ಅದಕ್ಕಿಂತ ಚೆನ್ನಾಗಿ ನಾನು ಕನ್ನಡದ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಹಾಡು ಡ್ಯಾನ್ಸ್ ಎಲ್ಲ ಖುಷಿ ಅಂತಲ್ವ, ಚೆನ್ನಾಗಿತ್ತಲ್ವ ಹಾಡು ಡ್ಯಾನ್ಸ್ ಎಲ್ಲ? ಅದೇ ಚೆನ್ನಾಗಿದೆ. ಅದೇ ಕನ್ನಡದ ಬಗ್ಗೆ ನಿಮ್ಗೆ ಏನು ಬೇಕು ಎಲ್ಲದೂ ಹೇಳ್ತಾ ಇದೆ. ಹಾಗಾಗಿ ನಾನು ಕನ್ನಡದ ಬಗ್ಗೆ ಏನು ಮಾತಾಡಲ್ಲ, ಒಂದು ಕತೆ ಹೇಳ್ತೀನಿ. ಒಂದು ಕತೆ ಅಕ್ಬರ್ ಬೀರ್ಬಲ್ ಒಂದು ಕತೆ ಹೇಳ್ತೀನಿ. ಏನು ಕತೆ ಅಂದರೆ, ನಮಗೆ ನಮ್ಮ ಮಾತೃಭಾಷೆ ತಾಯಿ ಭಾಷೆ ಅಂತ ಹೇಳ್ತೀವಿ, ಅದು ನಮ್ಮ ಮನಸ್ಸೊಳಗೆ ಹೇಗಿರುತ್ತೆ ಅದು ಅಂತ. ಅಕ್ಬರ್ನ ಆಸ್ಥಾನಕ್ಕೆ ಒಬ್ಬ ಬರ್ತಾರಂತೆ. ಅವನು ಬಂದು ಅವನು ಅಲ್ಲಿದ್ದರು ಎಲ್ಲರಿಗೂ ಒಂದು ಸವಾಲು ಹಾಕ್ತಾನೆ. ಏನು ಸವಾಲು ಅಂದರೆ, ನನ್ನ ಮಾತೃಭಾಷೆ ಯಾವುದು ಅಂತ ನೀವು ಹೇಳಬೇಕು. ಅವನು ಎಲ್ಲ ಭಾಷೆಗಳು ಮಾತಾಡ್ತಿರ್ತಾನೆ. ಹಿಂದಿ, ಕನ್ನಡ, ಬಂಗಾಳಿ, ಉರ್ದು, ಕನ್ನಡಿ